ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಏಡಿ ಸಾಕಣೆಯ ಅನುಭವದ ಕುರಿತು ಕುಳಾಯಿಯ ಭರತ್ ಕುಮಾರ್ ಅವರೊಂದಿಗೆ ಸಂದರ್ಶಿಸುವವರು ಗಾಯತ್ರಿ ಎಂ. ಮೀನುಗಾರಿಕಾ ಕ್ಷೇತ್ರವು ಇಂದು ಆಹಾರ ಭದ್ರತೆಯ ಜೊತೆಗೆ ಉದ್ಯೋಗ ಮತ್ತು ಆದಾಯ ಸೃಷ್ಟಿಸುವ ಪ್ರಮುಖ ವಲಯವಾಗಿ ಬೆಳೀತಾ ಇದೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆ ಮತ್ತು ಉತ್ತಮ ಬೆಲೆಯನ್ನು ಹೊಂದಿರುವ ಏಡಿ ಸಾಕಾಣಿಕೆ ಉದ್ಯಮವೂ ಕೂಡ ಒಂದು. ದೇಶೀಯ ಮಾರುಕಟ್ಟೆಯಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಉತ್ತಮ ಬೇಡಿಕೆ ಇರುವ ಏಡಿಗಳನ್ನು ಯಶಸ್ವಿಯಾಗಿ ಬೆಳೆಸುತ್ತಿರುವ ಯುವ ಉದ್ಯಮಿ ಕುಳಾಯಿಯ ಭರತ್ ಕುಮಾರ್ ಅವರು ನಮ್ಮ ಜೊತೆ ಇವತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೀನುಗಾರಿಕೆಯಿಂದ ಭಿನ್ನವಾಗಿ ಈಗ ನೀವು ಏಡಿ ಸಾಕಾಣಿಕೆಯನ್ನು ನಿಮ್ಮ ಉದ್ಯಮವಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು ಕಾರಣ? ಮ್ಯಾಮ್, ಒಂದು ಹೇಳಬೇಕಂದ್ರೆ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಓದೋ ವಿಷಯ. ಬಟ್ ಅಲ್ಲಿಂದ ಬಂದ್ಬಿಟ್ಟು ಏಡಿ ಸಾಕೋಣ ನೋಡಿದ್ದೆ. ನೋಡಿ ಆದ್ಮೇಲೆ ಅಂದ್ರೆ ಹೊರದೇಶದಲ್ಲಿ ಮಾಡ್ತಿದ್ರು, 8-9 ವರ್ಷದಿಂದ ಮುಂಚೆನೆ ಮಾಡ್ತಿದ್ರು. ಇದಕ್ಕೆ ಮುಂಚೆ ಮೀನ್ ಫಾರ್ಮಿಂಗ್ ಮತ್ತೆ ಬೇರೆ ಎಲ್ಲ ನೋಡಿದ್ದೆ. ಬಟ್ ಏಡಿಯನ್ನು ಮಾಡೋದು ತುಂಬಾ ದೊಡ್ಡ ಟಾಸ್ಕ್ ಅಂತ ಫೀಲ್ ಆಯ್ತು. ಅಲ್ಲಿಂದ ಮತ್ತೆ ಸ್ಟಡಿ ಮಾಡ್ತಾ ತುಂಬಾ ಇಂಟ್ರೆಸ್ಟಿಂಗ್ ಬಂದಿತ್ತು. ಆ ಇಂಟ್ರೆಸ್ಟ್ ಅಲ್ಲಿ ಇಷ್ಟ ತನಕ ಮುಂದೆ ಹೋಗ್ತಾ ಹೋಗ್ತಾ ಈಗ ಒಂದು ಸಕ್ಸಸ್ಫುಲ್ ಅಂತ ಫೀಲ್ ಆಗ್ತದೆ ಮ್ಯಾಮ್. ಹಾಗೆ ಈಗ ಈ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದಾಗ ಏನೇನು ಸವಾಲುಗಳಿದ್ವು? ಮ್ಯಾಮ್, ಒಂದು ನಮಗೆ ಇದು ಉಪ್ಪು ನೀರಲ್ಲಿ ಮಾಡೋ ವಿಷಯ. ಉಪ್ಪು ಮಾಡುವಾಗ ಮ್ಯಾಮ್ ನಮಗೆ ಈಗ ನೀರಲ್ಲಿ ನಾವು ನದಿ ನೀರಲ್ಲಿ ಮಾಡಬೇಕಾಗ್ತದೆ. ನದಿ ಅಂದರೆ ಈ ಬ್ಲ್ಯಾಕಿಶ್ ವಾಟರ್ ಹೇಳ್ತಾರಲ್ಲ ಅದಕ್ಕೆ, ಇಲ್ಲದೆ ಸಮುದ್ರ ನೀರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಎರಡಕ್ಕೂ ಮ್ಯಾಮ್ ನಮಗೆ ದೊಡ್ಡ ಪ್ರಮಾಣದ ನೀರು ಬೇಕಾಗ್ತದೆ. ನಮ್ಮ ಈಗ ಲೋಕಲ್ ಈ ಕುಡಿಯೋ ನೀರು ಕೊಂಡೋಗುವಂತ ಟ್ಯಾಂಕರ್ ಅವರು ಬರೋದಿಲ್ಲ, ಯಾಕಂದ್ರೆ ಇದು ಉಪ್ಪು ನೀರು ಅವರ ಬಿಸ್ನೆಸ್ಗೂ ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ರಸ್ಟ್ ಹಿಡಿಯುವ ಅಂತ ವಿಷಯ. ಸೊ ನಾವು ನಮ್ಮದೇ ಒಂದು ಗಾಡಿ ಮಾಡಿಕೊಂಡು ಹೋಗಿ ಟ್ಯಾಂಕ್ ಇಟ್ಕೊಂಡು ಹೋಗಿ ಪಂಪಲ್ಲಿ ಇಟ್ಕೊಂಡು ಹೋಗಿ ಮಾಡೋ ದೊಡ್ಡ ಟಾಸ್ಕ್ ಒಂದು. ಸೆಕೆಂಡ್ ಆಗಿ ಮ್ಯಾಮ್ ಕರೆಂಟ್ ಇಲ್ಲದಾಗ ತುಂಬಾ ಕಷ್ಟ ಆಗ್ತದೆ. ಬೈ ಚಾನ್ಸ್ ಇದಕ್ಕೆ ತುಂಬಾ ಯೂನಿಟ್ ಪವರ್ ಹೋಗ್ತಾ ಇರ್ತದೆ, ಅಟ್ಲೀಸ್ಟ್ 3 kV 5 kV ಹೋಗ್ತದೆ ಚಿಕ್ಕ ಯೂನಿಟ್ಗೆ. ಹೀಗಿರುವಾಗ ಒಂದು ನಮಗೆ ಈ ಟೈಮ್ ಎಸ್ಪೆಷಲಿ ಮಳೆಗಾಲದಲ್ಲಿ ಕರೆಂಟ್ ಗಡಿ ಹೋಗುವಾಗ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಏಡಿಗೆ ಒಂದು ನೀರಲ್ಲಿ ಒಳಗಿರ್ಬೇಕು, ಇಲ್ಲ ನೀರು ಹೊರಗಿರ್ಬೇಕು. ನೀರೊಳಗಿಟ್ಟು ನಾವು ಈ ಫಾರ್ಮಿಂಗ್ ಮಾಡುವಾಗ ಕರೆಕ್ಟ್ ಆಗಿ ಆಕ್ಸಿಜನ್ ಕೊಡಿಲ್ಲ ಅಂದ್ರೆ ಸಾಯ್ತದೆ. ಸೊ ಇದೆಲ್ಲ ಒಂದು ದೊಡ್ಡ ಟಾಸ್ಕ್. ಸೊ ನೈಟ್ ಮಲಗುವಾಗ ಸಹ ತುಂಬಾ ಟೆನ್ಷನ್ ಅಲ್ಲಿ ಮಲಗಬೇಕಾಗ್ತದೆ. ಇಲ್ಲ ಕರೆಂಟ್ ಹೋದ್ರೆ ನಂತರ ಬ್ಯಾಕಪ್ ಯೂನಿಟ್ ಇಲ್ಲ ಇಷ್ಟ ತನಕ ಈ ಟೈಪ್ ಅಲ್ಲಿ. ಸೊ ಒಂದದು. ಸೆಕೆಂಡ್ ಮ್ಯಾಮ್, ನಾವು ಈ ಐಟಮ್ ಇದೆಲ್ಲ ಇದಕ್ಕೆ ಈ ವಾಟರ್ ಕ್ರ್ಯಾಬ್ ಅಂತ ಕರೀತಾರೆ. ಕ್ರ್ಯಾಬ್ ಅಲ್ಲಿ ಯಾವುದಕ್ಕೆ ಮೀಟ್ ಇಲ್ಲ ಒಳಗೆ, ಅದು ವಾಟರ್ ಕ್ರ್ಯಾಬ್. ಅದು ನಮಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಕ್ರ್ಯಾಬ್ಗೆ ನಿಮಗೆ ಸೀಡ್ಸ್ ಬೇಕಿದ್ರೆ, ಸೀಡ್ಸ್ ಅನ್ನು ಮರಿಬೇಕಿದ್ರೆ ನಮ್ಮ ಫಿಶರ್ ಮ್ಯಾನ್ಗಳ ಹೆಲ್ಪಿಂದ ಬರ್ಬೇಕು ನಮಗೆ. ಫಿಶರ್ ಮ್ಯಾನ್ ಇಲ್ಲಾಂದ್ರೆ ನಮ್ಗೆ ಬರಲ್ಲ, ಯಾಕಂದ್ರೆ ಇದಕ್ಕೆ ಹ್ಯಾಚರಿ ಅಂತ ಸಕ್ಸಸ್ಫುಲ್ ಆದದ್ದು ಇರ್ಬೋದು, ಬಟ್ ನಾವು ಮಾಡೋ ಫಾರ್ಮಿಂಗ್ ತುಂಬಾ ಕಷ್ಟ ಮಾಡ್ಲಿಕ್ಕೆ. ಸೊ ನಾವು ರಾ ಐಟಮ್ಗೋಸ್ಕರ ನಮ್ಮ ಫಿಶರ್ ಮ್ಯಾನ್ ಮೇಲೆ ಡಿಪೆಂಡ್ ಆಗಬೇಕು. ಹೀಗೆ ಈಗ ನೀವು ಏಡಿಗಳನ್ನು ಫಿಶರ್ ಮ್ಯಾನ್ಗಳಿಂದ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ, ಯಾವ ತರದ ಏಡಿಗಳು, ಯಾವ ರೀತಿ? ಮ್ಯಾಮ್, ಇದರಲ್ಲಿ ಏನಂದ್ರೆ 4 ಬಗೆದ ಏಡಿ ಇದೆ ಈ ಒಂದು ಸ್ಪೀಶೀಸ್ ಅಲ್ಲಿ. ನಾವು ಮಾಡೋದು ಸೆಲಸೆರಟ ಅಂತ ಹೇಳಿ. ಸೊ ಈ ಸೆಲಸೆರಟ ಮ್ಯಾಮ್ ತುಂಬಾ ಸ್ವೀಟ್ ಆಗಿ ತುಂಬಾ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂತ ಕ್ರಾಬ್. ಸೈನ್ಸ್ ಪ್ರಕಾರ ಇದು 3.5 kg 4 kg ತನಕ ಬೆಳೆಯುವಂತದ್ದು ಆಗ್ತದಂತೆ. ಬಟ್ ನಾನು ನನ್ನ ಕಣ್ಣಾರೆ 3.5 kg ನಾನು ಶ್ರೀಲಂಕಾದ ಒಂದು ಹೋಟೆಲ್ ಅಲ್ಲಿ ನೋಡಿದ್ದೆ, ಅಂದ್ರೆ ಲೈವ್ ಕುಕಿಂಗ್ ಮಾಡೋದು. ಅದ್ರ ಮತ್ತೆ ಈಗ ನಾರ್ಮಲ್ ವಿಡಿಯೋಸ್ ಅಲ್ಲಿ ನಮ್ಮ ಫಾರ್ಮಿಗೆ ಬಂದು 2.5 kg ಪ್ಲಸ್
ನಾನು ನೋಡಿದ್ದೇನೆ. ಮತ್ತೆ ಸೈನ್ಸ್ ಪ್ರಕಾರ ಮತ್ತೆ ಇದು ಕ್ರಾಬ್ 1.5 2 ವರ್ಷ ಬದುಕ್ತದೆ. ಇದರಲ್ಲಿ ಮ್ಯಾಮ್ 4 ಟೈಪ್ ಇದೆ. ಒಂದು ಸೆಲ ಓಲಿವೇಸ್ ಅಂತ ಬರ್ತದೆ, ಅದು ನಮ್ಮ ಇಂಡಿಯಾದಲ್ಲಿ ಸಹ ಬರ್ತದೆ. ಅದು ಅದಕ್ಕೆ ಮಾತ್ರ ಅದು ಇಷ್ಟು ದೊಡ್ಡ ಆಗಲ್ಲ, ಅದು ಜಾಸ್ತಿ ಅಂದ್ರೆ 800 ಗ್ರಾಮ್ ಒಳಗೆ ಅಂತ ಆಗೋ ಕ್ರಾಬ್. ಇದು ಕ್ರಾಬ್ ಮಾತ್ರ ದೊಡ್ಡ ಆಗೋದು. ಅದರ ತರ ಇನ್ನೊಂದು ಸೆಲ ಟ್ರಾಂಕಬಲಿಕ ಮತ್ತೆ ಸೆಲ ಪ್ಯಾರಾಮೋಮೋಸಿ ಅಂತ 2 ಇದೆ. ನಮ್ಮ ಇಂಡಿಯನ್ ಪೆಸಿಫಿಕ್ ಓಷನ್ ಅಲ್ಲಿ ಅದು ಅಷ್ಟು ಜಾಸ್ತಿ ಬೆಳೆಯೋದಿಲ್ಲ. ಸೊ ಇಂಡೋನೇಷಿಯಾ, ವಿಯೆಟ್ನಾಂ ಆ ಕಡೆ ಈ ಕ್ರಾಬ್ ಜಾಸ್ತಿ ಬರ್ತದೆ. ಸೊ ಕ್ರಾಬ್ ಅಲ್ಲಿ ಮ್ಯಾಮ್ ಈ ಕ್ರಾಬ್ಗೆ ತುಂಬಾ ಸ್ವೀಟ್ ಮತ್ತೆ ಟೆಕ್ಸ್ಚರ್ ಜಾಸ್ತಿ ಇರೋ ಕಾರಣ ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಇದೆ. ನಿಮ್ಮ ಏಡಿ ಉದ್ಯಮ ಪ್ರಾರಂಭ ಮಾಡಿದ ಮೊದಲ ದಿನಗಳು ಹೇಗಿದ್ದು? ಅಂದ್ರೆ ದಿನ ಪ್ರಕಾರ ಲೈಫಲ್ಲಿ ಹೀಗೆ ಶುರು ಮಾಡುವಾಗ ಕೆಳಗೆ ಬಿದ್ದ ಜಾಸ್ತಿ ಆಯ್ತು ಮ್ಯಾಮ್. ಅಂದ್ರೆ ಹೇಳ್ಲಿಕ್ಕೆ ಯಾರು ಬರ್ತಿಲ್ಲ ಆಯ್ತು. ನಂಗೆ ನಮ್ಮದು ಫಿಶರ್ಸ್ ಕಾಲೇಜ್ ಸರ್ಗಳಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ. ಬಟ್ ಏನಂದ್ರೆ ನಮ್ಮ ಮನೇಲಿ ನಾನೇ ಮಾಡುವಾಗ ಮ್ಯಾಮ್ ತಪ್ಪಾಗುವಾಗ ನಾನು ಫಿಶರ್ಸ್ ಕಾಲೇಜ್ ಸರ್ ಅನ್ನು ವೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಆಯ್ತು. ಬಟ್ ಎಷ್ಟು ನಮಗೆ ನಮ್ಮದು ಈಗ ಫಿಶರ್ಸ್ ಆಫ್ ದಿಲೀಪ್ ಸರ್ ಆಗಲಿ, ನಮ್ಮದು ಇಲ್ಲಿ HOD ಮಂಜನಾಯಕ್ ಸರ್ ಆಗಲಿ, ಅಲ್ಲ ಮತ್ತೆ ಶಿವಕುಮಾರ್ ಮಗ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಮ್ಮ ಗಣೇಶ್ ಕುಮಾರ್ ಸರ್ ಆಗಲಿ ತುಂಬಾ ಜನ ಹೆಲ್ಪ್ ಮಾಡಿ. ಬಟ್ ಏನಂದ್ರೆ ಮನೇಲಿ ಮಾಡ್ತಿರುವಾಗ ತಪ್ಪಾದ್ರೆ ನಾನೇ ಸರಿ ಮಾಡ್ಬೇಕಲ್ಲ, ಇದೇ ಪ್ರಾಬ್ಲಮ್ ಆಗ್ತಿತ್ತು. ಸೊ ತುಂಬಾ ಡೌನ್ ಆಗ್ತಿತ್ತು. ಬಟ್ ಏನಂದ್ರೆ ತುಂಬಾ ಚಾಲೆಂಜಿಂಗ್ ಇತ್ತು ಮ್ಯಾಮ್. ಯಾಕೆ ಆಯ್ತು ಅಂತ ಕ್ವಶನ್ ಮಾರ್ಕ್ ಅಲ್ಲಿ ಇಷ್ಟ ನನಗೆ ಮಾಡ್ತಾ ಬಂದದ್ದು. ಈಗ ಪ್ರತಿಯೊಂದು ಆನ್ಸರ್ಗೆ ಉತ್ತರ ಸಿಕ್ಕಿದೆ. ಈಗ ಗುಣಮಟ್ಟದ ಏಡಿಗಳನ್ನ ನೀವು ಪಡಿಬೇಕಿದ್ರೆ ಅವುಗಳಿಗೆ ನೀಡುವ ಆಹಾರ ಅಲ್ಲ ಯಾವ ರೀತಿ ಮ್ಯಾಮ್? ಇದಕ್ಕೆ ಈ ಏಡಿಗೆ ಮ್ಯಾಮ್ ನಮ್ಗೆ ಸತ್ತೋದಂತ ವಸ್ತು ಕೂಡ ತಿಂತದೆ. ಇದು ಅಲ್ಲ ಯಾವುದೋ ರಕ್ತ ಇರುವಂತ ವಸ್ತು ತಿಂತದೆ. ಬಟ್ ಏನಂದ್ರೆ ನಮ್ಮ ಫಾರ್ಮಿಂಗ್ ಮಾಡುವಾಗ ನಮ್ಮ ನೀರು ಕ್ಲೀನ್ ಇಡ್ಬೇಕಂದ್ರೆ ನಾವು ಅಂತ ಫುಡ್ ಹಾಕ್ಲಿಕ್ಕಿಲ್ಲ. ಈಗ ಕೆಲವು ಏಡಿಗಳನ್ನ ನಾವು ಹಿಡಿಲಿಕ್ಕೆ ಹೋಗುವಾಗ ಕೋಳಿ ಮಂಡೆ ಇಲ್ಲಾದ್ರೆ ಮೀನಿನ ಒಳಗೆ ಅಂತ ಪಾರ್ಟ್ಸ್ ಇಲ್ಲಾದ್ರೆ ಈ ಟೈಪ್ ಎಲ್ಲ ಹಾಕುವಾಗ ಹಾಕ್ಬೋದು. ಬಟ್ ನಮ್ಮ ಈ ಫಾರ್ಮಿಂಗ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀರು ಹಾಳಾಗ್ತದೆ. ಬಿಕಾಸ್ ನಾವು ಅದೇ ವಾಟರ್ ಅನ್ನು ಇಷ್ಟು ದಿವಸ ರನ್ ಮಾಡ್ತಾ ಇರ್ತೇವೆ. ಸೊ ವಾಟರ್ ಪ್ಯಾರಾಮೀಟರ್ ದೊಡ್ಡ ಚಾಲೆಂಜಿಂಗ್ ಇದಕ್ಕೆ. ಸೊ ನಾನು ಈಗ ಪ್ರೆಸೆಂಟ್ಲಿ ಹಾಕೋದು ಬೂತಾಯಿ ಫಿಶ್, ಯಾವ್ದು ಮೀನು ಹಾಕಿದ ಪ್ರಾಬ್ಲಮ್ ಇಲ್ಲ. ಬಟ್ ಅಂದ್ರೆ ಅದು ಕ್ಲೀನ್ ಆಗಿ ಇರ್ಬೇಕು ತುಂಬಾ. ಹಾಗೆ ಈಗ ನೀರಿನ ನಿರ್ವಹಣೆ ಎಲ್ಲ ನೀವು ಯಾವ ರೀತಿ ಮಾಡಿ ಮ್ಯಾಮ್? ನೀರು ಹೇಗೆ ಇದರಲ್ಲಿ ಈಗ 2 ಅಂಶ ಇದೆ. ಒಂದು ಕಲ್ಚರ್ ವಾಟರ್ ಹೇಳ್ತಾರೆ, ಒಂದು ಬ್ರಾಕಿಶ್ ವಾಟರ್ ಹೇಳ್ತಾರೆ. ಬ್ರಾಕಿಶ್ ವಾಟರ್ ಮ್ಯಾಮ್ ನಿಮಗೆ ಸೀ ವಾಟರ್ಗೆ ಸಿಮಿಲರಿಟಿ ಇರ್ತದೆ ಆಲ್ಮೋಸ್ಟ್. ಯಾಕೆಂದ್ರೆ ಮ್ಯಾಮ್ ಈ ಕ್ರಾಬಿಗೆ ಅದಕ್ಕೆ ಬೇಕಿದಂತ ಅಂಶಗಳು ಇರ್ತದೆ, ಅದು ನದಿ ವಾಟರ್ ಸಿಕ್ಕುದಿಲ್ಲ. ಸೊ ಈ ಬ್ರಾಕಿಶ್ ವಾಟರ್ ಅಲ್ಲಿ ಮಾತ್ರ ಅದು ಬರುವುದು. ಯಾಕೆಂದ್ರೆ ಆ ಕ್ರಾಬ್ ಮೋಲ್ಡ್ ಆಗ್ತಾ ದೊಡ್ಡ ಆಗುವಂತ ವಿಷಯ. ಅದೇ ರೀತಿ ಅದಕ್ಕೆ ಬೇಕಿದ ಕ್ಯಾಲ್ಸಿಯಂ ಅಂಶ ಅಲ್ಲ ಮೆಗ್ನೀಷಿಯಂ ಅಂಶ, ಈ ಸೈನ್ಸ್ ರಿಲೇಟೆಡ್ ಕೆಲವೊಂದು ಐಟಮ್ ಈ ಬ್ರಾಕಿಶ್ ವಾಟರ್ ಇರ್ತದೆ. ಮತ್ತೆ ಇದಕ್ಕೆ ಉಪ್ಪು ಬೇಕು. ಸೊ ನದಿಗೆ ಎಲ್ಲ ಹೋಗುದಿಲ್ಲ, ಇದು ಖಾಲಿ ಬ್ರಾಕಿಶ್ ಅಲ್ಲಿ ಮಾತ್ರ ಜಾಸ್ತಿ ಇರ್ತದೆ. ಬಟ್ ಏನಂದ್ರೆ ಇದಕ್ಕೆ ಚಾಲೆಂಜಿಂಗ್ ಅಂತ ಇನ್ನೊಂದಂತಾರೆ, ನಮಗೆ ಇದರಲ್ಲಿ 2 ಆಪ್ಷನ್ ಇದೆ. ಈಗ ಎಕ್ಸಾಂಪಲ್ ನಮ್ಮ ಮನೆ ಬಂದ ಸ್ಟೂಡೆಂಟ್ಸ್ ಎಲ್ಲ ಬ್ಯಾಂಗ್ಳೂರ್ಸ್ ಇದ್ದಾರೆ, ಕೆಲವರು ಬೇರೆ ಕಡೆ ಇದ್ದಾರೆ ಕೋಸ್ಟ್ ಲೈನ್ ಬಿಟ್ಟು. ಎಲ್ಲರಿಗೆ ಸಹ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಬಟ್ ಕಲ್ಚರ್ ವಾಟರ್ ಮಾಡ್ಬೋದು, ಈ ನದಿ ವಾಟರ್ ನಾವೇ ರೆಡಿ ಮಾಡುವಂತ ಆಪ್ಷನ್ ಮಾಡ್ಬೋದು. ಅದು ಮಾಡಿಕೊಂಡು ನಾವು ಇದು ಫಾರ್ಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಸಹ ನೀವು ಈ ಏಡಿ ಸಾಕಣೆಯಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು? ಮ್ಯಾಮ್ ಇದರಲ್ಲಿ 2 ಟೈಪ್ ತುಂಬಾ ಇದೆ ಮ್ಯಾಮ್. ನಮ್ಮಕ್ಕಿಂತ ಮುಂಚೆ ಬಂದ ಹಿರಿಯವರೆಲ್ಲ ನದಿಯಲ್ಲಿ ಮಾಡ್ತಿದ್ರು ಡೈರೆಕ್ಟ್ ಆಗಿ, ಬ್ರಾಕಿಶ್ ವಾಟರ್ ಅಲ್ಲಿ ಪಾಂಡ್ ಮಾಡಿ ಮಾಡ್ತಿದ್ರು. ಒಳ್ಳೆ ಸಕ್ಸಸ್ ಇದೆ ಅದರಲ್ಲಿ. ಅದರ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಕಮ್ಮಿ. ಬಟ್ ಲಾಂಗ್ ಟೈಮ್ ನಿಮಗೆ ವರ್ಷಕ್ಕೆ ಒಂದು 6-7 ಮಂತ್ ಮಾತ್ರ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗುದು. ಯಾಕಂದ್ರೆ ಮಳೆ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಮಂಗಳೂರಿಗೆ ಈಗ ಪ್ರೆಸೆಂಟ್ ಲಾಸ್ಟ್ 2 years ಯಾವಾಗ ಮಳೆ ಬರ್ತಂದ್ರೆ ಹೇಳಲಿಕ್ಕೆ ಸಾಗಲ್ಲ. ಸೆಕೆಂಡಿಗೆ ಮತ್ತೆ ನಮ್ಮದು ಮೇ ಮತ್ತೆ ಏಪ್ರಿಲ್ ಅಲ್ಲಿ ನೀರು ತುಂಬಾ ಕೆಳಗೆ ಹೋಗೋ ಟೈಮ್ ಅಷ್ಟೇ ಕಷ್ಟ ಒಂದು. ಸೊ ಇದೊಂದು ಪ್ರಾಬ್ಲಮ್ ಆದ್ರೆ, ಬಟ್ ಲೋ ಇನ್ವೆಸ್ಟ್ಮೆಂಟ್ ಅದು. ಸೆಕೆಂಡ್ ಆಗಿ ಮ್ಯಾಮ್ ನಮಗೆ ನಾನೀಗ ಮಾಡುವಂಥದ್ದು RA ಸಿಸ್ಟಮ್ ಮತ್ತೆ ಬಕೆಟ್ ಸಿಸ್ಟಮ್ ಅಂತ ಹೇಳಿ. ಬಕೆಟ್ ಸಿಸ್ಟಮ್ ಅಂತ ಮ್ಯಾಮ್ ಒಂದು ನಮಗೆ ಈ ಏಡಿಯನ್ನು ಒಂದು ಬಕೆಟ್ ಅಲ್ಲಿ ಒಳಗೆ ನೀರು ಹಾಕಿ ಇಡುದು. ಬಟ್ ಏನಂದ್ರೆ 24 ಗಂಟೆಗೊಮ್ಮೆ ಆ ನೀರು ಚೇಂಜ್ ಮಾಡ್ತಾ ಇರಬೇಕು. ಅದರಲ್ಲಿ ಚಾಲೆಂಜಿಂಗ್ ಎಂತ ಫೀಲ್ ಆಗಲ್ಲ. ಖಾಲಿ ಅಂದ್ರೆ ಒಂದು ನಾವೀಗ ಮೀನನ್ನು ಸಾಕಿದಾಗ ಆಗ್ತದೆ ಅಷ್ಟೇ. ಹೌದು. ಇದ್ರಲ್ಲಿ ಏನಂದ್ರೆ ಮ್ಯಾಮ್ ಈ RA ಸಿಸ್ಟಮ್ ಅಂದ್ರೆ ರಿಸೈಕಲರ್ ಎಕ್ವಿಕಲ್ಚರ್ ಸಿಸ್ಟಮ್ ಅಂತ ಹೇಳಿ, ಇದ್ರಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ. ಯಾಕೆಂದ್ರೆ ಕೆಲವೊಂದು ಮಿನರಲ್ಸ್ ಕಟ್ ಡೌನ್ ಆಗ್ತದೆ, ಬ್ರೇಕ್ ಡೌನ್ ಆಗ್ತದೆ. ಎಲ್ಲ ಏಡಿ ಒಂದೇ ಅಂಶದಲ್ಲಿ ಇರೋದು, ಸೇಮ್ ವಾಟರ್ ರನ್ ಆಗಿರ್ತದೆ. ಸೊ ತುಂಬಾ ಚಾಲೆಂಜಿಂಗ್ ಆಗ್ತದೆ. ಬಟ್ RAS ಅಲ್ಲಿ ನಮಗೆ ತುಂಬಾ ಪ್ರಾಫಿಟ್ ಅನ್ನು ನೋಡುವಂತ ಆಪ್ಷನ್ ಜಾಸ್ತಿ ಇದೆ ಕಂಪೇರ್ ಮಾಡುವಾಗ. ಅದಕ್ಕಾಗಿ ನೀವು ತಯಾರಿಗಳನ್ನು ಯಾವ ರೀತಿ ಮಾಡ್ಕೊಂಡ್ರಿ? ಮ್ಯಾಮ್ ಈಗ ನಾನು ಮಾಡಿದೆ ಆಕ್ಚುಲಿ ನನ್ನ ಕಾರ್ ಪೋಷೆ ನಮ್ಮ ಮನೆ ಒಳಗೆ ಕಾಂಪೌಂಡ್ ಒಳಗೆ ಮಾಡಿದೆ. ಯಾಕಂದ್ರೆ ನಂಗೆ ಮ್ಯಾಮ್ ಇದರಲ್ಲಿ ರಾತ್ರಿ 2 ಗಂಟೆಗೆ ಕೆಲಸ ಇರ್ತಿತ್ತು ಮ್ಯಾಮ್, ಮುಂಚೆ 4 ಗಂಟೆಗೆ ಕೆಲಸ ಇರ್ತಿತ್ತು. ಯಾಕಂದ್ರೆ ಆ ಸ್ಟಾರ್ಟಿಂಗ್ ಯಾವುದೋ ಒಂದು ಕೆಲಸ ಮಾಡುವಾಗ ಎಕ್ಸೈಟ್ಮೆಂಟ್ ಇರ್ತದೆ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಮ್ಯಾಮ್ ನನಗೆ ಅದನ್ನ ಬಿಟ್ಟು ಮಲಗಲಿಕ್ಕೆ ಸಹ ಅಷ್ಟು ಆಗ್ತಿಲ್ಲ ತುಂಬಾ. ಯಾಕಂದ್ರೆ ನಂದ್ರಲ್ಲಿ ತುಂಬಾ ಕ್ರಾಬ್ ಇತ್ತು ಅಲ್ಲ, ಸೊ ಇಮೋಷನ್ ಇತ್ತು ಆ ಕ್ರಾಬ್ ಮೇಲೆ. ಎಷ್ಟು ಕ್ರಾಬ್ ಇದೆ ಈಗ 240 ಪ್ಲಸ್ 16 ಬಾಕ್ಸ್ ಇದೆ. ಈ ನೆಕ್ಸ್ಟ್ ತಿಂಗಳಿಗೆ ಮತ್ತೆ ಜಾಸ್ತಿ ಮಾಡ್ತಿದ್ದೇನೆ ಹಾಗೆ. ಬಟ್ ಏನಂದ್ರೆ ಮ್ಯಾಮ್ ಈ ಕ್ರಾಬ್ ಅಲ್ಲಿ ಒಂದು ಎಮೋಷನ್ ಇತ್ತು ನಂಗೆ, ಎಂತ ಆದ್ರೆ ಅಂತ ಒಂದು ರಾಂಗ್ ಒಂದು. ಸೆಕೆಂಡ್ ಕಲೀಲಿಕ್ಕೆ
ತುಂಬಾ ಆಪ್ಷನ್ ಇತ್ತು. ಯಾಕಂದ್ರೆ ಈ ಕ್ರಾಬ್ ಸಾಯಂಕಾಲ 6:30 ಗಂಟೆ ಸ್ವಲ್ಪ ಶೇಡ್ ಬರುವಾಗ ಅಂದ್ರೆ ಡಾರ್ಕಿಶ್ ಆಗುವಾಗ ತುಂಬಾ ಅಗ್ರೆಸಿವ್ ಆಗ್ತದೆ ಕಂಪೇರ್ ಮಾಡುವಾಗ. ಡೇ ಟೈಮ್ ಅಲ್ಲಿ ಸ್ವಲ್ಪ ಕಾಮ್ ಆಗಿದ್ರೆ ನೈಟ್ ತುಂಬಾ ಅಗ್ರೆಸಿವ್ ಆಗ್ತದೆ. ಸೊ ಇದ್ರ ಆಕ್ಟಿವಿಟಿ ನೋಡ್ಕೊಳ್ಳಿಕ್ಕೆ ಅಂತ ಡೇ ಅಂಡ್ ನೈಟ್ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಮ್ಯಾಮ್ ಇದು ನನಗೆ ಈ ಮನೆಯಲ್ಲಿ ಮಾಡಿದ ರೀಸನ್, ಈಗ ನಂದು ಚಿಕ್ಕದು ಜಾಸ್ತಿ ಏನಿಲ್ಲ, ದೊಡ್ಡದು ಒಂದು 400 ಸ್ಕ್ವೇರ್ ಫೀಟ್ ಒಳಗೆ ನಾನು ಮಾಡಿದಂತ ಜಾಗದಲ್ಲಿ ಇದರಲ್ಲಿ 250 ಕ್ರಾಬ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಬಟ್ ಪ್ರಾಪರ್ ನಿಮ್ಮ ಐಡಿಯಾದಲ್ಲಿ ಮಾಡ್ಕೊಂಡು ಹೋದ್ರೆ ಜಾಸ್ತಿ ಮಾಡುವಂತ ಆಪ್ಷನ್ ಮಾಡ್ಬೋದು ನಮಗೆ. ಬಟ್ ನನ್ನ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ನನಗೆ ದೊಡ್ಡದು ಮಾಡ್ಬೇಕಂತಿದ್ದೇನೆ. ಸೊ ನಮ್ಮದೀಗ ಗೌರ್ಮೆಂಟ್ ಸಹಾಯಕ್ಕಾಗಿ ಸ್ವಲ್ಪ ವೇಟ್ ಮಾಡ್ತಿದ್ದೇನೆ. ಸ್ವಲ್ಪ ಬಂದ್ರೆ ನಾನು ನೆಕ್ಸ್ಟ್ ಮಾಡ್ತೇನೆ ಮ್ಯಾಮ್. ಹಾಗೆ ಯಾವ ರೀತಿಯ ಸಹಾಯಧನ ಎಲ್ಲ ದೊರಕಬಹುದು ಮ್ಯಾಮ್? ಈಗ ಏನಂದ್ರೆ ನಮಗೆ ಮೀನಿಗಾಗ್ಲಿ ಅಲ್ಲ ಒಂದು ಯಾವುದೇ ಫಾರ್ಮಿಂಗ್ ಮಾಡುವಾಗ ಇದಕ್ಕೆ ಮುಂಚೆ ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಫಿಶರ್ಸ್ ಕಾಲೇಜ್ ಮಾಡಿದ್ದಾರೆ. ಬಟ್ ಈ AD ಅಂತ ಇದಕ್ಕಿಂತ ಮುಂಚೆ ಯಾರು ಮಾಡಿದವರು ಇಲ್ಲ ಆಯ್ತಾ ಮೋಸ್ಟ್ಲಿ. ಅದಕ್ಕೆ ನಮ್ಮ ಗೌರ್ಮೆಂಟ್ ಅಲ್ಲಿ ಈಗ ಸೆಂಟ್ರಲ್ ಅಲ್ಲಿ ಸಹ ಈ ಸ್ಕೀಮ್ ಬಂದಿಲ್ಲ. ಇದು ನಮ್ಮ ಫಿಶರೀಸ್ ಕಾಲೇಜ್ ಆಗಿ ಫಿಶರ್ಸ್ ಡಿಪಾರ್ಟ್ಮೆಂಟ್ ಆಗಿ ನಮ್ಮ ಸರ್ಗಳೆಲ್ಲ ಬಂದು ನಮಗೆ ನೆಕ್ಸ್ಟ್ ಬರುವಂತ ಸ್ಕೀಮ್ ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಗೆ ಒಂದು ನಮ್ಮ ಹಿಂದೆ ಬರುವಂತ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಒಳ್ಳೆ ಆಗ್ತದೆ ಮಾಡ್ಲಿಕ್ಕೆ. ಈಗ ನೀವು ಏಡಿಗಳನ್ನ ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದಾಗಿ ಬೆಳೆಸುವಂತದ್ದು ಯಾವ ರೀತಿಯ ಕ್ರಮ? ಎಕ್ಸಾಂಪಲ್ ಮ್ಯಾಮ್, ಈಗ ಒಂದು ನೀವು ಫಿಶ್ ಕಲ್ಚರ್ ನೋಡಿದ್ರೆ ಅಂದ್ರೆ ನಾವು ಒಂದು ಪಾಂಡ್ ಒಳಗೆ ಇಷ್ಟು ಮೀನ್ ಬಿಟ್ಟು ಇದ್ರ ಮಾರ್ಟಾಲಿಟಿ ತೆಗೆದು ಎಲ್ಲದಕ್ಕೆ ಒಟ್ಟಿಗೆ ಫೀಡ್ ಹಾಕಿ ಮಾಡೋ ವಿಷಯ. ಈ ಕ್ರಾಬ್ ಕ್ಯಾನಬೋಲಿಕ್ ಅಂದ್ರೆ ಒಂದಕ್ಕೊಂದು ಜಗಳ ಮಾಡಿಕೊಂಡಿರುವಂತ ವಿಷಯ ಇದು ಕ್ರಾಬ್. ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಮ್ಯಾಮ್ ಈ ಕ್ರಾಬ್ ಕ್ಲಾ ಆಗ್ಲಿ ಅಂದ್ರೆ ಕಾಲಾಗ್ಲಿ, ದೊಡ್ಡ ಕಾಲಾಗ್ಲಿ, ಈ ನಡೆಯುವಂತ ಕಾಲಾಗ್ಲಿ, ಸ್ವಿಮ್ಮಿಂಗ್ ಮಾಡುವಂತ ಕಾಲಾಗ್ಲಿ ಎಲ್ಲ ಒಂದೇ ಲೆಕ್ಕ ಇರಬೇಕು. ಸೊ ಈ ಕ್ರಾಬ್ ರೀಗ್ರೋತ್ ಆಗ್ತದೆ ಕಾಲು. ಬಟ್ ಏನಂದ್ರೆ ಮ್ಯಾಮ್ ಬೈ ಚಾನ್ಸ್ ಒಂದು ದೊಡ್ಡದು ಒಂದು ಚಿಕ್ಕದಾದ್ರೆ ಅದು ರಿಜೆಕ್ಟ್ ಆಗ್ತದೆ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಮೀಟ್ ಕ್ವಾಲಿಟಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ತಿನ್ಲಿಕ್ಕೆ ಎಲ್ಲ ಸಿಮಿಲರ್. ಬಟ್ ಏನಂದ್ರೆ ಸೈಜ್ ವೈಸ್ ಅಲ್ಲಿ ಅದು ನೋಡ್ಲಿಕ್ಕೆ ಚಂದ ಕಾಣಲ್ಲ ಅಷ್ಟೇ. ಸೊ ಇಂಥ ಕ್ರಾಬ್ ಅನ್ನು ಮ್ಯಾಮ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಕ್ರಾಬ್ ಅನ್ನು ನಾವು ಸಪ್ರೇಟ್ ಆಗಿ ರೇಸ್ ಮಾಡ್ಬೇಕಾಗ್ತದೆ. ಬೈ ಚಾನ್ಸ್ ಒಟ್ಟಿಗೆ ಇಟ್ಟರೆ ಬೆಳಿಗ್ಗೆ ಹೇಳುವಾಗ ಕ್ರಾಬ್ ಎಲ್ಲ ಒಟ್ಟಿಗೆ ಸತ್ತೋಗಿರ್ತದೆ. ಹಾಗೆ ಈ ಏಡಿಗಳಿಗೆ ಈಗ ರೋಗ ಬರುವಂತದ್ದು ಸಾಧ್ಯತೆಗಳಿರ್ತವೆ ಇದೆ, ಖಂಡಿತ ಇದೆ. ಏನಂದ್ರೆ ಮ್ಯಾಮ್ ಇದರಲ್ಲಿ ನೀರಲ್ಲಿ ಬರುವಂತ ಇದೆ, ಕೆಲವೊಂದು ಮ್ಯಾಮ್ ಪ್ಯಾರಾಸೈಟ್ ಬರ್ತದೆ, ಕೆಲವೊಂದು ನಿಮಗೆ ಬಾನಿಕಲ್ಸ್ ಅಂತ ಹೇಳ್ತಾರೆ, ಈ ನಮ್ಮ ಕಲ್ಲಲ್ಲಿ ಮೇಲೆ ಕುತ್ಕೊಳ್ಳುವಂಥದ್ದು, ಇಲ್ಲ ಆ ಕಬ್ಬಿಣ ಮೇಲೆ ಕುತ್ಕೊಳ್ಳೋ ಅದು ಬರ್ತದೆ. ಬಟ್ ಏನಂದ್ರೆ ಇದೆಲ್ಲ ಬಂದ್ರೆ ಮ್ಯಾಮ್ ಒಂದು ಹ್ಯೂಮನ್ ಬಾಡಿಗೆ ಏನು ಎಫೆಕ್ಟ್ ಆಗುವಂತ ವಿಷಯ ಇಲ್ಲ. ಸೊ ಇದರಲ್ಲಿ ಮ್ಯಾಮ್ ಇದೆಲ್ಲ ರಿಸರ್ಚ್ ಆಗಿ ನಾನು ಸೈಂಟಿಸ್ಟ್ ಆಗಿ ರಿಸರ್ಚ್ ಮಾಡಿಲ್ಲ. ಬಟ್ ಬೇಸಿಕ್ ಆಗಿ ನಮ್ಮ ಈಗ ಏನೆಲ್ಲ ಈ ವೆಬ್ಸೈಟ್ಸ್ ಇದೆ ಅಲ್ಲ, ಬುಕ್ಸ್ ಓದಲ್ಲಿ ಈಗ ಇದಕ್ಕೊಂದು ಇನ್ನೊಂದು ಡಿಸೀಸ್ ಬರ್ತದೆ ಮ್ಯಾಮ್. ಆಯ್ತಾ, ಆ ಡಿಸೀಸ್ ಏನಂದ್ರೆ ಈ ಮೇಲ್ ಕ್ರಾಬ್ಗೆ ಜಾಸ್ತಿ ಬರುವಂತದ್ದು. ಮೇಲ್ ಕ್ರಾಬ್ ಅಲ್ಲಿ ಬಂದ್ರೆ ಮ್ಯಾಮ್ ಅದರ ಒಳಗೆ ಒಂದು ಈಗ ಕ್ರಾಬ್ ಫೀಟಸ್ ವೇಸ್ಟ್ ಬಿಡ್ತದಲ್ಲ, ಆ ಪಾರ್ಟ್ ಅಲ್ಲಿ ಬಂದು ಆಕ್ಯುಪೈ ಆಗಿರ್ತದೆ. ಇದು ಆ ಆಕ್ಯುಪೈ ಆದ ತುಂಬಾ ಒಂದು ನಮ್ಮದು ಈ ನಾರ್ಮಲ್ ಯೆಲ್ಲೋಯಿಶ್ ಜೆಲ್ಲಿ ತರ ಬರ್ತದೆ. ಫ್ಯೂಚರ್ ಗ್ರೋತ್ ಆಗ್ತಾ ಅದರಲ್ಲಿ ಫಿಕ್ಸ್ ಆಗಿರ್ತದೆ. ಬಟ್ ಆ ಕ್ರಾಬಿಗೆ ಫಾರಿನ್ ಕಂಪನಿಯಲ್ಲಿ ತುಂಬಾ ಜಾಸ್ತಿ ಆಸೆ ಜನಗಳು ತಿನ್ಲಿಕ್ಕೆ ಅದನ್ನು, ಯಾಕೆಂದ್ರೆ ಅದ್ರಲ್ಲಿ ತುಂಬಾ ಜಾಸ್ತಿ ಫ್ಯಾಟ್ ಕಂಟೆಂಟ್, ತುಂಬಾ ಕ್ರೀಮಿ ಆಗಿರ್ತದೆ ಅಂತ ಹೇಳಿ. ಅದು ಕ್ರಾಬ್ ಡಿಸೀಸಸ್ ಆಕ್ಚುಲಿ, ಬಟ್ ಜನಗಳಿಗೆ ತಿನ್ಲಿಕ್ಕೆ ಇಷ್ಟ ಆಗ್ತದೆ. ನಮ್ಮ ಭಾರತದ ಪ್ರಜೆಗಳಿಗೆ ಅದು ನಾನು ಅಷ್ಟು ನೋಡ್ಲಿಲ್ಲ, ಯಾಕಂದ್ರೆ ಇದು ನಾನು ಹೊರದೇಶ ಹೋಗಿ ಬರುವಾಗ ನೋಡಿದಂತ ವಿಷಯ, ಅದಕ್ಕೋಸ್ಕರ ಜಾಸ್ತಿ ಬೇಡಿಗಿರ್ತದೆ. ಡಿಸೀಸ್ ಬಂದ್ರೆ ಅದನ್ನು ತಿಂದ್ರೆ ಇಲ್ಲ, ಬಟ್ ಆ ಡಿಸೀಸ್ ಅಂದ್ರೆ ಅದ್ರಾಗ ಬರೋ ಡಿಸೀಸ್ ಹ್ಯೂಮನ್ ಬಾಡಿಗೆ ಎಂತ ಎಫೆಕ್ಟ್ ಆಗಲ್ಲ, ಬಟ್ ಅಂದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾ ಅಂತ ಹೇಳ್ತದೆ. ಮತ್ತೆ ಈ ಕ್ರಾಬ್ ಅಲ್ಲಿ ಮ್ಯಾಮ್ ಈ ಎಸ್ಪೆಷಲಿ ಈ ಕ್ರಾಬ್ ಅಲ್ಲಿ ಸೆರೆಟಾ ಕ್ರಾಬ್ ಅಲ್ಲಿ ತುಂಬಾ ಮೀಟ್ ಟೆಕ್ಸ್ಚರ್ ಆಗ್ಲಿ, ಆ ಒಂದು ಅದರ ಜ್ಯೂಸಿ ವಾಟರ್ ಆಗಿ ತುಂಬಾ ಟೇಸ್ಟಿ ಆಗಿರ್ತದೆ. ಸೊ ಜನಗಳು ಜಾಸ್ತಿ ಲೈಕ್ ಮಾಡ್ತಾರೆ. ಇವು ಬೆಳಿಲಿಕ್ಕೆ ಯಾವ ರೀತಿಯ ವಾತಾವರಣ ಬೇಕಾದ್ರೊಳಗಡೆ ಮ್ಯಾಮ್? ಒಂದು ಮೇನ್ ಏನಂದ್ರೆ ಉಪ್ಪು ನೀರು. ನದಿಯಲ್ಲಿ ಅದಕ್ಕೆ ಬೇಕಿದ್ದಂತ ವಿಷಯ ಅದೇ ಮಾಡ್ಕೊಳ್ತದೆ. ಈ ಕ್ರಾಬ್ ಅಂದ್ರೆ ಅದು ಅದಕ್ಕೆ ಆಲ್ರೆಡಿ ಮನೆ ಮಾಡಿರ್ತದೆ. ಸೊ ದಿನಕ್ಕೆ ಅದಕ್ಕೆ ಫೀಡ್ ಇಲ್ಲ ಅಂತ ಹೇಳಿದ್ರೆ ಆ ಫೀಡಿಗೋಸ್ಕರ ಇಲ್ಲ ಅದರ ಶೆಲ್ಟರ್ಗೋಸ್ಕರ ಅದರ ಟೆಂಪರೇಚರ್ ಸರಿ ಇಲ್ಲ ಅದಕ್ಕೋಸ್ಕರ ಅದು ನೀರಲ್ಲಿ ಹೋಗ್ತಾ ಇರ್ತದೆ. 500 ಮೀಟರ್ಗಿಂತ 600 ಮೀಟರ್ ಈ ಸೈನ್ಸ್ ಹೇಳುವಂತ ವಿಷಯ ಹೋಗ್ತದೆ ಮೂವ್ಮೆಂಟ್ ಹಾಕೊಂಡು. ಈ ಮೂವ್ಮೆಂಟ್ ಆಗಿ ಹೋಗಿ ಅದರದ ಜಾಗ ಹುಡುಕ್ತದೆ. ಸೊ ಈ ಕ್ರಾಬಿಗೆ ಮ್ಯಾಮ್ ಪರ್ಟಿಕ್ಯುಲರ್ಲಿ ನಮ್ಮದು ಈಗ ನದಿಯಲ್ಲಿರುವಾಗ ಅದಕ್ಕೆ ಬೇಕಿದ್ದ ಟೆಂಪರೇಚರ್ ಸೂಟಬಲ್ ಆಗಿ ಹೋಗ್ತದೆ. ನಮ್ಮ ಫಾರ್ಮಿಂಗ್ ಮಾಡುವಾಗ ನಾವು ಅದಕ್ಕೆ ಏನ್ ಬೇಕು ನಾವೇ ಮಾಡ್ಕೊಳ್ಬೇಕೆಲ್ಲ. ಸೊ ಇದಕ್ಕೆ ಐಡಿಯಲ್ ಟೆಂಪರೇಚರ್ 28 ಮ್ಯಾಮ್. ಆಯ್ತಾ, 28 ತನಕ ಈ ಐಡಿಯಲ್ ಟೆಂಪರೇಚರ್ ಕ್ರಾಬಿಗೆ ಬದುಕಲಿಕ್ಕೆ ಒಳ್ಳೆ ಸೈನ್ ಇದು. ಬಟ್ ಏನಂದ್ರೆ ಅದಕ್ಕಿಂತ ಮೇಲೆ ಹೋದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಟೆಂಪರೇಚರ್ ಜಾಸ್ತಿ ಅದಕ್ಕೆ ಒಳ್ಳೆ ಆಗಲ್ಲ. ಯಾಕಂದ್ರೆ ನಮ್ಮ pH ಲೋ ಆಗುವಂತ ಜಾಸ್ತಿ ಆಸಿದೆ. ಅದೇ ರೀತಿ ನಮ್ಮ ಸ್ಯಾಲಿನಿಟಿ ಮತ್ತೆ ನೀರು ಅಬ್ಸರ್ವ್ ಆಗ್ತದಲ್ಲ, ಸ್ಯಾಲಿನಿಟಿ ಮತ್ತೆ ಹೈ ಆಗ್ತದೆ. ಸೊ ಇಂಥ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಬರ್ತದೆ. ಈಗ ಹವಾಮಾನ ವೈಪರೀತ್ಯ ಅಂದ್ರೆ ಜೋರ್ ಮಳೆ, ಜೋರ್ ಬಿಸಿಲು ಆ ತರ ಇರುವಾಗ ಯಾವ ರೀತಿ? ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ, ಯಾಕೆ ನಾವೆಲ್ಲ ಶೆಲ್ಟರ್ ಆಗಿ ಪ್ರಾಬ್ಲಮ್ ಇರ್ತದೆ. ಬಟ್ ಮಳೆ ಬಂದ್ರೆ ಏನಾಗ್ತದೆ, ನಮ್ಮದು ರೂಮ್ ಟೆಂಪರೇಚರ್ಗಿಂತ ವಾಟರ್ ಟೆಂಪರೇಚರ್ ಬೇಗ ಡೌನ್ ಆಗೋದು. ಸೊ ಇಂಥ ಡೌನ್ ಆಗುವಾಗ ನಮಗೆ ಅಲ್ಲಿ ನೀರುದು ಪ್ರಮಾಣ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದು 26-27 ಹೋಗ್ತದೆ. ಅದು ಒಳ್ಳೆ ಸೈನ್ ಅಲ್ಲ, ಬಟ್ 26 ತನಕ ಮ್ಯಾನೇಜ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಈ ಟೈಪ್ ಇರುವಾಗ ಮತ್ತೆ ನಾವೇನೋ ಮಿಷಿನ್ ಯೂಸ್ ಮಾಡ್ಬೇಕಾಗ್ತದೆ ಹೀಟ್ ಮಾಡ್ಲಿಕ್ಕೆ ವಾಟರ್ ಅನ್ನು. ಬಟ್ ಇಷ್ಟ ನಮ್ಮ ಮಂಗಳೂರು ಟೆಂಪರೇಚರ್
ಹಂಗೆ ಅಷ್ಟು ಡೌನ್ ಬರಲ್ಲ. ಸೊ ನಮಗೆ ಓಕೆ. ಬಟ್ ಬ್ಯಾಂಗ್ಳೂರಲ್ಲಿ ಮಾಡುವವರಿಗೆಲ್ಲ ಬೇರೆ ಕಡೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ 100% ಆ ಮಿಷನ್ ಯೂಸ್ ಮಾಡಲೇಬೇಕಾಗ್ತದೆ. ಈಗ ವಿಪರೀತ ಸೆಕೆ ಇರುವಾಗ ಏನಾಗ್ತದೆ, ಒಂದು ನೀರು ಹಾವಿ ಆಗ್ತದೆ ಒಂದು. ಸೊ ನಾನು ಗಡಿ ರಿವರಲ್ಲಿ ನಾನು ಆಕ್ಚುಲಿ ನಂದು ಪರ್ಸನಾಲಿಟಿ ಮ್ಯಾಮ್, ನನಗೆ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಹೇಗೆ ಬರ್ತದೆ ಅಂತ ಫೀಲ್ ಮಾಡ್ಲಿಕ್ಕೋಸ್ಕರ ರಿವರ್ ವಾಟರ್ ಇಟ್ಕೊಂಡೇ ಬರೋದು. ನಾನು ಬ್ರಾಕಿಶ್ ವಾಟರ್ಗೆ ಹೋಗಿ ಎಲ್ಲ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಬರೋದು. ನನಗೆ ದಿನಕ್ಕೆ 4-5 ಗಂಟೆ ಅದಕ್ಕೆ ವೇಸ್ಟ್ ಆಗ್ತದೆ. ಬಟ್ ಅದು ವೇಸ್ಟ್ ಆಗುವಂತ ಹೇಳೋಕ್ಕಿಂತ ಜಾಸ್ತಿ ನನಗೆ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅದನ್ನು ನಾನು ತಂದು ಮನೆಗೆ ಹಾಕಿ ಮ್ಯಾಮ್. ಬಟ್ ಏನಂದ್ರೆ ನೀರು ಹಾವಿ ಆಗ್ತದೆ ಕೆಲವೊಮ್ಮೆ, ಕೆಲವೊಂದು ಲೀಕೇಜ್ ಬರ್ತದೆ. ದಿನಕ್ಕೆ 50 ಲೀಟರ್ 100 ಲೀಟರ್ ನೀರು ಹೋದ್ರೆ ಸಹ ನನಗೆ ಪ್ರಾಬ್ಲಮ್ ಆಗ್ತದೆ. ಈ ನೀರು ಡ್ರೈ ಆಗುವಂತ ಮ್ಯಾಮ್ ಸಾಲ್ಟ್ ಅಂಶ ಅಲ್ಲೇ ಬಿಟ್ಟು ಹೋಗ್ತದೆ. ಉಳಿದಂಥ ನೀರಿಗೆ ಅದು ಸಾಲ್ಟ್ ಕೊಟ್ಟು ಮತ್ತೆ ಸಾಲ್ಟ್ ಅಂಶ ಜಾಸ್ತಿ ಆಗ್ತದೆ. ಅಂದ್ರೆ ಈಗ 23 ಸ್ಯಾಲಿಡ್ ಲೆವೆಲ್ ಇದ್ರೆ ನೀರು ಹಾವಿ ಆದ್ರೆ ಅದು 25 ಆಗ್ತದೆ. ಸೊ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಈ ಉಪ್ಪು ಅಷ್ಟೇ 23 ಇದ್ರು ಒಮ್ಮೆಲೆ 30ಗೆ ಬಂದ್ರೆ ಅದು ಕ್ರಾಬಿಗೆ ಸರಿ ಆಗಲ್ಲ. ಸೊ ಗ್ರಾಜುವಲಿ ಅದು ಬರ್ತಾ ಹೋಗ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಈ pH ಲೋ ಆಗ್ತದೆ. ಬಿಸಿಲು ಜಾಸ್ತಿ ಬಿರುವಾಗ ಆಕ್ಸಿಜನ್ ಅಂಶ ಅಬ್ಸರ್ವ್ ಆಗ್ತದೆ, ಆಗ pH ಕೂಡ ಲೋ ಆಗೋ ಚಾನ್ಸ್ ಜಾಸ್ತಿ ಇದೆ. ಹಾಗೆ ಮ್ಯಾಮ್ ಈಗ ಫೀಡ್ ಅಲ್ಲಿ ಹಾಕುವಂತ ಅಸಿಡಿಕ್ ರಿಯಾಕ್ಷನ್ ಬಂದು ಕೂಡ pH ಲೋ ಆಗ್ತದೆ. ನೀವೀಗ ಬದಲಿಸಿದಂತ ನೀರು ಅದನ್ನು ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಮಾಡ್ಬೋದು. ಮತ್ತೆ ಏನಂದ್ರೆ ಮ್ಯಾಮ್, ನೀವು ಮತ್ತೆ ಅದಕ್ಕೆ ಎಕ್ಸಾಂಪಲ್ ನಾವೀಗ ಏನೋ ನೀರು ತಂದ್ರೆ ಸಹ ಮ್ಯಾಮ್ ಅದಕ್ಕೆ ನಾವು ಮತ್ತೆ ಆಡ್ ಮಾಡ್ಬೋದು. ಬಟ್ ಏನಂದ್ರೆ ಅದರಲ್ಲಿರುವಂತ ಮಿನರಲ್ಸ್ ಎಲ್ಲ ಬ್ರೇಕ್ ಡೌನ್ ಆಗೋಕೆ, ಅದಕ್ಕೆ ನಾವು ಮತ್ತೆ ಅದೇ ನೀರಿಗೆ ಏನಾದ್ರು ಕೆಮಿಕಲ್ ಹಾಕುವಂತ ಆಪ್ಷನ್ ಇದೆ. ಅಂದ್ರೆ ಹಾಗೆ ಕಲ್ಚರ್ ಔಟರ್ ಇದೆ, ಅದು ಮಾಡಬಹುದು. ಬಟ್ ನಾನೇನ್ ಮಾಡ್ತೇನೆ, ಮತ್ತೆ ನಾನು ರಿವರ್ಗೆ ಹೋಗಿ ನಾನು ಮತ್ತೆ ನೀರು ತಂದು ಬರ್ತೇನೆ. ಸೊ ನನ್ನ ಹತ್ರ ಸ್ಟಾಕ್ ಇರ್ತೇನೆ, ಆಲ್ಮೋಸ್ಟ್ 8000 ಲೀಟರ್ ಸ್ಟಾಕ್ ನ ರೆಡಿ ಇರ್ತೇನೆ. ನೀರು ಕಮ್ಮಿ ಆದ್ರೆ 1000 ಲೀಟರ್ ಕಮ್ಮಿ ಆಗ್ಬೋದು. 1000 ಆಡ್ ಮಾಡ್ತಾ ಇರ್ತೇನೆ, ವೀಕಿಗೊಮ್ಮೆ 10 ದಿವಸಕ್ಕೊಮ್ಮೆ ಆಗ್ತಾ ಇರ್ತೇನೆ ಹಾಗೆ. ಈಗ ಒಂದು ಏಡಿ ಬೆಳವಣಿಗೆ ಹಂತ ಎಷ್ಟು ಸಮಯ ತಗೊಳ್ತದೆ? ಈಗ ನಾನು ಮಾಡುವಂಥದ್ದು ಮ್ಯಾಮ್ ಕ್ರ್ಯಾಬ್ ಫ್ಯಾಟ್ನಿಂಗ್ ಅಂತ ಹೇಳಿ. ಇದು ಕಲ್ಲುವೆಡಿಯನ್ನು ನಾವು ಫ್ಯಾಟ್ನಿಂಗ್ ಮಾಡುವಂಥ ಪ್ರೋಸೆಸ್. ಸೊ ಇದು ನದಿಯಲ್ಲಿ ನಮ್ಮ ಫಿಶರ್ ಮ್ಯಾನಿಗೆ ಸಿಗ್ತದೆ ಮ್ಯಾಮ್ ಈ ಕ್ರ್ಯಾಬ್ಸ್. ಇದಕ್ಕೆ ಕಲ್ಲೇಡಿ ಅಂತ ಹೇಳುದು, ಅದಕ್ಕೂ ಕಲ್ಲೇಡಿ ಅಂತ ಹೇಳುದು. ಬಟ್ ಏನಂದ್ರೆ ಮಾಂಸ ಇಲ್ಲದ ಏಡಿಗೆ ನಾವು ಮ್ಯಾಮ್ ವಾಟರ್ ಕ್ರ್ಯಾಬ್ ಅಂತ ಕರಿತೇವೆ, ಮಾಂಸದ ಕ್ರ್ಯಾಬಿಗೆ ನಾವು ಮೀಟ್ ಕ್ರ್ಯಾಬ್ ಅಂತ ಕರಿತೇವೆ. ಮಡ್ ಕ್ರ್ಯಾಬ್ ಅಲ್ಲಿ 2 ಭಾಗ ಬರ್ತದೆ ಆ ಟೈಪ್ ಅಲ್ಲಿ. ಅಂದ್ರೆ ಮಾಂಸ ಇಲ್ಲದಕ್ಕೆ ವಾಟರ್ ಕ್ರ್ಯಾಬ್, ಮಾಂಸ ಇರೋದಕ್ಕೆ ಮೀಟ್ ಕ್ರ್ಯಾಬ್ ಅಂತ ಕರೀತಾರೆ. ಸೊ ಫಿಶರ್ ಮ್ಯಾನಿಗೆ ಮ್ಯಾಮ್ ಯಾವಾಗ ಕ್ರ್ಯಾಬ್ ಸಿಗ್ತದೆ, ಅವ್ರಿಗೆ 10 ಕ್ರ್ಯಾಬ್ ಸಿಕ್ಕಿದ್ರೆ ಅದರಲ್ಲಿ ಈ ಮಾಂಸ ಇಲ್ಲ ನಾನು ಸ್ವಲ್ಪ ಪರ್ಸೆಂಟ್ ಇಲ್ಲ ಅಂದ್ರೆ ಕೂಡ ರಿಜೆಕ್ಟ್ ಆಗ್ತದೆ, ಅದು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಗ ಅದು ಕ್ರಾಪ್ ನಮ್ಮಂತ ಫಾರ್ಮರ್ಸ್ಗೆ ಬಂದು ನಾವು ಅದನ್ನು ಪ್ರಾಪರ್ 100% ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡೋದು. ಸೊ ಈ ಟೈಪ್ ಬರ್ತದೆ ಪ್ರೊಸೀಜರ್. ಎಷ್ಟು ಸಮಯ ತಗೊಳ್ತದೆ ಇದಕ್ಕೆ ಮ್ಯಾಮ್ ಹೇಗೆ ಎಕ್ಸಾಕ್ಟ್ಲಿ ಹೇಳಿಕಲ್ಲ, ಬಟ್ 60 ದಿವಸದಲ್ಲಿ ಮ್ಯಾಮ್ ನಾವು ಮಾಡ್ಬೇಕು. ಯಾಕೆ ಏನಂದ್ರೆ ಈ ನದಿಯಲ್ಲಿ ಇರುವಂತ ಏಡಿಗೆ ಮ್ಯಾಮ್ ಅಮಾವಾಸ್ಯೆ ಟೈಮ್ ಅಲ್ಲಿ ಈ 5 ದಿವಸ ಮುಂಚೆ ಮತ್ತೆ ಯಾವಾಗಾದ್ರೆ ಮೋಲ್ಡ್ ಆಗ್ತದೆ, ಅಂದ್ರೆ ಅದು ಶೆಲ್ ಬಿಟ್ಟು ದೊಡ್ಡ ಗಾತ್ರಕ್ಕೆ ಬರ್ತದೆ. ಅದು ನದಿಯಲ್ಲಿ ಇದ್ದು 60 ದಿವಸ 50 ದಿವಸ ಆಗಿದ್ರೆ ಆ ಫಿಶರ್ ಮ್ಯಾನಿಗೆ ಸಿಕ್ಕಿದ್ರೆ 10 ದಿವಸ ನಂಗೆ ಕೆಲಸ ಇರೋದು. ಅದೇ ಫಿಶರ್ ಮ್ಯಾನ್ಗೆ 10 ದಿವಸದಲ್ಲಿ ಮುಂಚೆ ಆದ ಮೋಲ್ಡಿಂಗ್ ಆದ ಕ್ರಾಪ್ ಸಿಕ್ಕಿ ನಂಗೆ 50 ದಿವಸ ಕೆಲಸ ಇದೆ. ಸೊ ಈ ಟೈಪ್ ಲೆಕ್ಕಾಚಾರ ಬರ್ತದೆ. ಬಟ್ ಓವರ್ ಆಲ್ ಎವರೇಜ್ 60 ದಿವಸ ನಾವು ಇಟ್ಟರೆ ಸಾಕಂತ ಆಗ್ತದೆ ಮ್ಯಾಮ್. ಈಗ ನೀವು ಇದಕ್ಕೆಲ್ಲ ಮಾರುಕಟ್ಟೆ ಎಲ್ಲ ಮಾಡುವಂಥದ್ದು ಯಾವ ರೀತಿ ಮ್ಯಾಮ್? ಪ್ರೆಸೆಂಟ್ಲಿ ನಮ್ಮ ಮಾಡ್ತೀರಾ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟ? ಮ್ಯಾಮ್ ಈಗ ಪ್ರೆಸೆಂಟ್ಲಿ ಮ್ಯಾಮ್ ನಾನು ಈಗ ಚಿಕ್ಕ ಸ್ಟೆಪ್ ಇಟ್ಟು ಮೇಲೆ ಬರೋದಲ್ಲ, ಅಂದ್ರೆ ಅಂಬೆ ಕಾಲಿಟ್ಟು ಮೇಲೆ ಬರುವಂಥದ್ದು. ಆಗ ನಾನು ಅವಸರ ಮಾಡಿ ಏನು ಮಾಡ್ಲಿಕ್ಕಿಲ್ಲ ನನಗೆ. ಒಂದು ಸೆಕೆಂಡ್ ಆಗಿ ನಮ್ಮ ಇಲ್ಲಿ ಮಂಗಳೂರಲ್ಲಿ ತುಂಬಾ ಫಿಶರ್ ಮ್ಯಾನ್ಸ್ ಇದ್ದಾರೆ, ಮತ್ತೆ ವೆಂಡರ್ಸ್ ಇದ್ದಾರೆ, ತುಂಬಾ ಸಹಾಯ ಮಾಡ್ತಾರೆ ಯಾವಾಗ ಸಹ. ಸೊ ಅಂತ ವೆಂಡರ್ಸ್ ಇರುವಾಗ ನನಗೆ ನಾನು ಸ್ವಂತ ಮಾಡ್ಬೇಕಂತ ಯಾವ್ದು ಆಪ್ಷನ್ ಇಲ್ಲ ಈಗ ನನಗೆ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಅವರಿಗೆ ಸಪೋರ್ಟ್ ಮಾಡಿ ಸಾಕು, ಅಷ್ಟೇ ನಮ್ಮದು ಆಪ್ಷನ್ ಈಗ. ಮತ್ತೆ ನಮ್ಮ ವೆಂಡರ್ಸ್ ಇಲ್ಲಿ ನನಗೆ ನಾನು ಕೊಡುವಂತ ಏಡಿ ತಗೊಳ್ತಾರೆ, ನಮಗೆ ಅವತ್ತೇ ದುಡ್ಡು ಕೊಡ್ತಾರೆ. ಹಾಗಿರುವಾಗ ಯಾವ್ದು ಸಮಸ್ಯೆ ಇಲ್ಲ ಅಷ್ಟು ತನಕ. ಮತ್ತೆ ನಮ್ಮ ಸ್ವಂತ ಹೋಟೆಲ್ ಇದೆ, ಹಾಗೆ ಇಲ್ಲಿ ಮಂಗಳೂರು ತುಂಬಾ ಬೇರೆ ಹೋಟೆಲ್ಸ್ ಇದೆ. ಮಂಗಳೂರಿಗಿಂತ ಜಾಸ್ತಿ ಹೊರಗೆ ಅಂದ್ರೆ ಗೋವಾ ಮತ್ತೆ ಬ್ಯಾಂಗ್ಳೂರ್ ಇಂಥ ಹೋಟೆಲ್ಸ್ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದಾರೆ ಈಗ. ಮತ್ತೆ ನಮ್ಮ ನಾರ್ಮಲ್ ಲೋಕಲ್ ಕನ್ಸ್ಯೂಮರ್ಸ್ ಇರ್ತಾರೆ, ಅಂದ್ರೆ ನಮ್ಮ ಮಂಗಳೂರು ಇರುವಂತವ್ರು, ಇವರು ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಅಂದ್ರೆ ಮಂಗಳೂರಿಗೆ ಎಷ್ಟು ಯಾರು ಮಾಡಿಲ್ಲಲ್ಲ, ಸೊ ನಮ್ಮ ಫಾರ್ಮಿಗೆ ಬಂದು ಕ್ರಾಬ್ ಇಟ್ಕೊಂಡು ಹೋಗ್ತಾರೆ. ಬೆಲೆ ಎಲ್ಲ ಯಾವ ರೀತಿ ಸಿಗ್ತದೆ ಮ್ಯಾಮ್? ಬೆಲೆ ಏನಂದ್ರೆ ಮ್ಯಾಮ್ ಇದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ತುಂಬಾ ಬೆಲೆ ಇದೆ. ಆಕ್ಚುಲಿ ರೀಸೆಂಟ್ಲಿ ಮಲೇಷ್ಯಾ ಹೋಗಿ ಬರುವಾಗ ಮ್ಯಾಮ್ ಒಂದು ಕ್ರಾಬಿಗೆ 11,000 ರೂಪಾಯಿ ಹೇಳ್ತಿದ್ರು, ಯಾವುದು ಚಿಕ್ಕ ಕ್ರಾಬಿಗೆ. ಇಲ್ಲಿ ನಮಗೆ ಪ್ರೈಸ್ ಕೊಡ್ತಾರೆ, ಯಾಕಂದ್ರೆ ವೆಂಡರ್ಗೆ ಸಹ ರಿಸ್ಕ್ ಇದೆ, ಅಷ್ಟು ಸುಲಭ ಇಲ್ಲ. ಬಿಕಾಸ್ ಆ ಕ್ರಾಬ್ ಲೈವ್ ಅಲ್ಲಿ ಹೋದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಕ್ಕೋದು, ಸತ್ತೋದ್ರೆ ಅದಕ್ಕೆ ಬೆಲೆ ಇಲ್ಲ. ಸೊ ವೆಂಡರ್ ರಿಸ್ಕ್ ನಮ್ಗೊಂದು ದುಡ್ಡು ಕೊಡ್ತಾರೆ. ಬಟ್ ಕಂಪೇರ್ ಮಾಡಿ ಒಳ್ಳೆ ಮಾರ್ಜಿನ್ ಯೂಸ್ ಮಾಡ್ಬೋದು ನಮಗೆ. ಬಟ್ ಮೇನ್ ಏನು ಮಾಡಿ ಮ್ಯಾಮ್, ನಿಮ್ಮ ನೀರು ಸರಿ ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನೀರಿನ ನಿರ್ವಹಣೆ ಬಹಳ ತುಂಬಾ ಒಂದು ನಿಮ್ಮ ಟೈಮ್ ಮ್ಯಾಮ್. ಅಂದ್ರೆ ನನಗೆ ನಾಳೆ ಫಂಕ್ಷನ್ ಉಂಟು ಅದನ್ನ ಹೇಳಿದ್ರೆ ಆಗ್ಲಿಕ್ಕೆ ಆಗಲ್ಲ. ಮೇನ್ ಟೈಮ್ ಕೊಡ್ಬೇಕು, ಪ್ರಾಪರ್ 24 ಗಂಟೆ ಇದ್ರೆ ಒಳ್ಳೇದು ಮ್ಯಾಮ್. ಏನಂದ್ರೆ ಕೆಲವೊಂದು ಏಡಿ ಮ್ಯಾಮ್ ನಿಮಗೆ ಅದ್ರದ್ದು ಜಾಸ್ತಿ ಅಗ್ರೆಸಿವ್ ಇಂದ ನಮಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಹೊರಗೆ ಬರೀ ಟ್ರೈ ಮಾಡ್ತದೆ, ಇಂಥ ವಿಷಯ ಎಲ್ಲ ಮಾಡ್ತಾರೆ, ಒಂದೊಂದು ಲಾಸ್ ಆಗೋ ಚಾನ್ಸ್ ಇದೆ. ಒಂದು ಸೆಕೆಂಡ್ ಆಗಿ ಪೈಪ್ ಕಟ್ ಮಾಡ್ತದೆ, ತುಂಬಾ ಟಾರ್ಚರ್ ಇದೆ ನಮ್ಗೆ. ಅಂದ್ರೆ 7 ಗಂಟೆ ಮತ್ತೆ ತುಂಬಾ ಜಾಸ್ತಿ ಉಪದ್ರ ಕ್ರ್ಯಾಬ್ ಇದೆ. ಈಗ ಕೊನೆಯದಾಗಿ ಏಡಿ ಸಾಕಾಣಿಕೆಯನ್ನ ಉದ್ಯಮವಾಗಿ ಆಯ್ಕೆ ಮಾಡುವ ಬಯಸುವ ಯುವ ಜನರಿಗೆ ನಿಮ್ಮ ಸಂದೇಶ ಏನು? ಮ್ಯಾಮ್ ಏನಂದ್ರೆ ಮ್ಯಾಮ್
ನಾವು ದುಡ್ಡು ಹಿಂದೆ ಹೋದರೆ ನಮಗೆ ಇದು ಬಿಸ್ನೆಸ್ ಅಲ್ಲ, ಫ್ಯಾಷನ್ ಹಿಂದೆ ಹೋದ್ರೆ ಮಾತ್ರ ದುಡ್ಡು. ಎಕ್ಸಾಮ್ ನಂಗೆ ಸಹ ಅಷ್ಟೇ ನೋಡಿ, ಇದು 1 ವರ್ಷ 1 ತಿಂಗಳಾಗಿ ಸ್ವಲ್ಪ ದಿವಸ ಆಯ್ತು ಈಗ. ಇದು ನಾನು ಆಗ ಬಿಸ್ನೆಸ್ ಆಗಿ ನೋಡ್ತಿದ್ರೆ ನಂಗೆ ನಾನು ಆಗ ಎಷ್ಟು ಸತ್ತೋದು ನಾನು ಟೆನ್ಷನ್ ಆಗ್ತಿದ್ದೆ, ಟೆನ್ಷನ್ ಆಗಿ ನಾನು ಬೇಡ ಅಂತ ಬಿಟ್ಟು ಬರ್ತಿದ್ದೆ. ಬಟ್ ಅದನ್ನ ಫ್ಯಾಷನ್ ಆಗಿ ನೋಡಿದ್ದಕ್ಕೆ ಮ್ಯಾಮ್ ನಂಗೆ ಈಗ ರಿಸಲ್ಟ್ ಬರ್ತಿದೆ, ಅದು ಒಳ್ಳೆ ರಿಸಲ್ಟ್. ಅಷ್ಟಲ್ಲಿ ಅವತ್ತು ಏನೆಲ್ಲ ಕಳ್ಕೊಂಡಿದೆ ಅಲ್ಲ ಅದನ್ನ 4 ಪಟ್ಟು ಬರ್ತಿದೆ, ಯಾಕೆಂದ್ರೆ ನನ್ನ ಟೈಮ್ ನಾನು ತುಂಬಾ ಕೊಟ್ಟಿದ್ದೆ. ಸೊ ಇದನ್ನೆಲ್ಲ ಬಿಸ್ನೆಸ್ ಮ್ಯಾಮ್, ಅಗ್ರಿಕಲ್ಚರ್ ಅನ್ನೋ ಫ್ಯಾಷನ್, ಈ ಫ್ಯಾಷನ್ ತರ ಮಾಡಿದ್ರೆ ನಮಗೆ ಮುಂದೆ ಬರುವಂತ ದಿವಸದಲ್ಲಿ ಒಳ್ಳೆ ಲಾಭವನ್ನು ನೋಡ್ಬೋದು. ಬಟ್ ನಾವು ಅದೇ ದಿವಸ ನಾವು ದುಡ್ಡಿಗೋಸ್ಕರ ಮಾಡಿದ್ರೆ ನಮಗೆ ತುಂಬಾ ಕಷ್ಟ. ಯಾಕಂದ್ರೆ ಸ್ಯಾಲರಿಯಲ್ಲಿ ನಿಮ್ಗೆ ಗೊತ್ತು ಮ್ಯಾಮ್, ಸ್ಯಾಲರಿ ಬರುವಾಗ ತಿಂಗಳಿಗೆ ಬರ್ತಂತ ಧೈರ್ಯ ಇದ್ರೆ ಇದೆಲ್ಲ ಹಾಗೆ ಬರಲ್ಲ. ಸೊ ಮನೆ ಖರ್ಚೆಲ್ಲ ನೋಡ್ಬೇಕಲ್ಲ ನಾವು. ಸೊ ಫ್ಯಾಷನ್ ತರ ನೋಡಿ ಟ್ರೈ ಮಾಡಿ ಸಕ್ಸಸ್ 100% ಬರ್ತದೆ ಮಾತ್ರ. ಮತ್ತೆ ನಾವು ಹೇಳಿಕೊಡ್ತೇವೆ ಮ್ಯಾಮ್ ಹೇಗೆ ಮಾಡ್ಬೇಕು. ಯಾವ ರೀತಿ? ನಮ್ಮದು ಮ್ಯಾಮ್ ಇಲ್ಲಿ ಮನೆಯಲ್ಲಿ ಈಗ ಕ್ಲಾಸಸ್ ತೆಗಿತೇವೆ ವೀಕೆಂಡ್ಸಿಗೆ, ಅಂದ್ರೆ ವಾರದ ಎಂಡಿಗೆ. ಎವ್ರಿ ವೀಕೆಂಡ್ ಇಲ್ಲ, ಬಟ್ ಮಂತ್ಲಿಗೆ 2,000 ತೆಗೊಳ್ತೇವೆ. ಇದಕ್ಕೆ ಬೇಕಿದ ಒಂದು ವಿಷಯ ಎಲ್ಲ ನಾವು ಹೇಳಿಕೊಡ್ತೇವೆ. ಸೆಕೆಂಡ್ ಆಗಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆ ಅಂತ ಎನ್ಸ್ಕೊಳ್ಳೋದು ಬರಬೇಕು, ನಮ್ಮ ಫ್ಯಾಮಿಲಿ ಮನೆ ಅಂತ ಬಂದು ಅಲ್ಲಿ ಕೆಲಸ ಮಾಡ್ಬೋದು ಮ್ಯಾಮ್. ಅವ್ರಿಗೆ ಬಂದು ಕಲ್ತು ಹೋಗಿ ಮತ್ತೆ ಅವರ ಮನೇಲಿ ಮಾಡ್ಬೋದು. ಸೊ ನಾವು ಟ್ರೈನಿಂಗ್ ಕೊಡ್ತೇವೆ ವೀಕೆಂಡ್ಸಿಗೆ. ಸರ್, ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ? ಹಾ ಮ್ಯಾಮ್, ನಮ್ಮ ನಂಬರ್ ಬಂದ್ಬಿಟ್ಟು 7892222458. ನಂಬರ್ 7892922458. ಈಗ ಮೀನುಗಾರಿಕಾ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವ ಯುವ ಜನರಿಗೆ ಏಡಿ ಸಾಕಾಣಿಕೆಯು ಒಂದು ಪರ್ಯಾಯ ಆದಾಯದ ಮೂಲ. ಸರಿಯಾದ ತರಬೇತಿ ಮತ್ತು ಶ್ರಮದಿಂದ ಇದರಲ್ಲಿ ಉತ್ತಮ ಯಶಸ್ಸನ್ನು ಗಳಿಸಬಹುದು ಅಂತ ನೀವು ತಿಳಿಸ್ಕೊಟ್ರಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಏಡಿ ಸಾಕಣೆಯ ಅನುಭವದ ಕುರಿತು ಕುಳಾಯಿಯ ಭರತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.